ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸೆಸ್ ಕಟ್ ಬ್ಲೌಸ್ನ ಯಾವ ರೀತಿಯಾಗಿ ಕಟ್ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬ್ಲೌಸ್ ಕಟ್ ಮಾಡೋದಕ್ಕೋಸ್ಕರ ಈ ರೀತಿ ಬಟ್ಟೆನ 2 ಫೋಲ್ಡಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡ್ ಓಪನ್ ಸೈಡ್ ಇದೆ, ಈ ಸೈಡ್ ಕ್ಲೋಸ್ ಸೈಡ್ ಇದೆ. ಈಗ ಬ್ಯಾಕ್ ಸೈಡ್ ಬ್ಲೌಸ್ನ ಕಟ್ ಮಾಡ್ತಾ ಇರೋದು ಬ್ಯಾಕ್ ಪಾರ್ಟ್ನ. ಇಲ್ಲಿ ಬ್ಲೌಸ್ ಲೆಂತು 14 ಮುಕ್ಕಾಲಿದೆ. ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ತೊಗೊಬೇಕು. ಅದಕ್ಕೋಸ್ಕರ ಈಗ 15 ಮುಕ್ಕಾಲಿಗೆ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಈ ಕಡೆನೂ ಕೂಡ 15 ಮುಕ್ಕಾಲಿಗೆ ಮಾರ್ಕ್ ಹಾಕೋತೀನಿ. ಈ ರೀತಿ ಮಾರ್ಕ್ ಹಾಕೊಳ್ಳೋದ್ರಿಂದ ಈಕ್ವಲ್ ಆಗಿ ಬರುತ್ತೆ, ಯಾವ ಸೈಡು ಒಂದು ಹೆಚ್ಚು ಕಡಿಮೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ 2 ಮಾರ್ಕ್ ಮಾಡಿಕೊಂಡು ಸ್ಕೇಲ್ ತೊಗೊಂಡು ಆಮೇಲೆ ಲೈನ್ನ ಹಾಕೋತೀನಿ. ಇವಾಗ ನೆಕ್ ವಿಡ್ತು ಮತ್ತು ಶೋಲ್ಡರ್ ಎರಡೂ ಸೇರಿ 5.5 ಇಂಚು ತೊಗೊಂಡಿದ್ದೀನಿ. ಇಲ್ಲಿ ನೆಕ್ ವಿಡ್ತ್ ಬಂದು 2.5 ಇಂಚು ಮತ್ತು ಶೋಲ್ಡರು 3 ಇಂಚಷ್ಟು ತೊಗೊಂಡಿದ್ದೀನಿ. ಎರಡು ಸೇರಿ 5.5 ಇಂಚಿಗೆ ಕರೆಕ್ಟಾಗಿ ಇಲ್ಲಿ ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಆರ್ಮೋಲ್ ನಾನಿಲ್ಲಿ 6 ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಆರ್ಮೋಲ್ 6 ಇಂಚಿಗೆ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಒಂದು ಸ್ಕೇಲ್ ಇಟ್ಕೊಂಡು ಬಾಕ್ಸ್ನ ರೆಡಿ ಮಾಡಿಕೊಂಡು ಅದಾದಮೇಲೆ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ ಅದಾದಮೇಲೆ ಆರ್ಮೋಲ್ ಶೇಪ್ನ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಚೆಸ್ಟ್ ಇಲ್ಲಿ 10.25 ಇಂಚಿದೆ. 41 ಎದೆ ಸುತ್ತಳತೆಯ ಬ್ಲೌಸ್ ಇದು. ಅದಕ್ಕೋಸ್ಕರ 10.25 ಇಂಚಿಗೆ ಈ ರೀತಿ ಮಾರ್ಕ್ನ ಮಾಡಿಕೊಂಡು 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಇಲ್ಲಿ ಮಾರ್ಕ್ನ ಹಾಕೋತಾ ಇದ್ದೀನಿ. ಅಲ್ಲಿಗೆ 12.25 ಇಂಚ್ ಆಯಿತು. ಇನ್ನು ನೆಕ್ಸ್ಟು ಕೆಳಭಾಗದಲ್ಲಿ ಅಂದರೆ ಸೊಂಟದ ಭಾಗದಲ್ಲಿ ಕೂಡ ಎಷ್ಟು 9.25 ಇದೆ. 1 ಇಂಚು ಎಕ್ಸ್ಟ್ರಾ ಟಕ್ಸ್ ಪಾಯಿಂಟಿಗೆ ಅಂತ ಕೊಟ್ಟು 10.25 ಇಂಚ್ ಬರುತ್ತೆ. ಅದಾದಮೇಲೆ ಮತ್ತು ಇಲ್ಲೂ ಕೂಡ ಸ್ಟಿಚಿಂಗ್ ಮಾರ್ಜಿನ್ ಅಂತ 2 ಇಂಚನ್ನ ಬಿಟ್ಟು 12.25 ಈ ರೀತಿ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಡಿದ್ದಾದಮೇಲೆ ಈ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀನಿ. ಇದಿಷ್ಟೇ ಬ್ಯಾಕ್ ಪಾರ್ಟು. ನಾನಿಲ್ಲಿ ಏನು ಬ್ಯಾಕ್ ಡೀಪ್ ಇದೆ ಅದನ್ನ ಕಟ್ ಮಾಡ್ತಾ ಇಲ್ಲ, ಯಾಕೆಂದರೆ ನಾನಿಲ್ಲಿ ಡಿಸೈನ್ ಕೊಡ್ತಿರೋದ್ರಿಂದ ಕ್ಯಾನ್ವಾಸ್ ಬಳಸ್ತಾ ಇದ್ದೀನಿ. ಅದಕ್ಕೋಸ್ಕರ ಏನು ಬ್ಯಾಕ್ ಡೀಪ್ ಇದೆ ಅದನ್ನ ಕಟ್ ಮಾಡಲ್ಲ. ಇನ್ನು ಏನು ಮಿಕ್ಕಿರೋದೇನು ಮಾರ್ಕ್ ಹಾಕಿದ್ದೀನಿ ಅದನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಫ್ರಂಟ್ ಪಾರ್ಟ್ ನೋಡ್ತಾ ಹೋಗೋಣ. ಫ್ರಂಟ್ ಪಾರ್ಟ್ನ ಕಟ್ ಮಾಡೋದಕ್ಕೆ ಈ ರೀತಿ ಬಟ್ಟೆನ ತಿರುವಾಕೊಂಡೆ, ಯಾಕೆಂದರೆ ಇದು ಫ್ರಂಟ್ ಹುಕ್ಸ್ ಅಲ್ಲ ಬ್ಯಾಕ್ ಹುಕ್ಸ್ ಇರುವಂಥ ಬ್ಲೌಸು. ಅದಕ್ಕೋಸ್ಕರ ಇವಾಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಹಾಕ್ಕೊಳ್ಳೋಣ. ನಾವು ಬ್ಯಾಕಲ್ಲಿ 1 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ತೊಗೊಂಡಿದ್ವಿ ಅಲ್ವ ಲೆಂತಲ್ಲಿ, ಆದರೆ ಇಲ್ಲಿ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ನ ತೊಗೊಬೇಕು. ಯೂಶ್ವಲಿ ನಾವು ಬ್ಯಾಕಲ್ಲಿ ಏನು ತೊಗೊಂಡಿರ್ತೀವಿ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾನೇ ಬ್ಲೌಸ್ ಲೆಂತ್ನ ತೊಗೊಂಡು ಕಟ್ ಮಾಡ್ತೀವಲ್ವ, ಅದೇ ರೀತಿ ಇಲ್ಲೂ ಕೂಡ 1 ಇಂಚು ಎಕ್ಸ್ಟ್ರಾನೇ ತೊಗೋತಾ ಇದ್ದೀನಿ. ಅಲ್ಲಿಗೆ 16 ಮುಕ್ಕಾಲಾಯಿತು. ಬ್ಲೌಸ್ ಉದ್ದಕ್ಕಿಂತ 2 ಇಂಚು ಎಕ್ಸ್ಟ್ರಾ ಫ್ರಂಟ್ ಪಾರ್ಟ್ ಕಟ್ ಮಾಡುವಾಗ ತೊಗೊಬೇಕಾಗುತ್ತೆ. ಇಲ್ಲೂ ಕೂಡ ಶೋಲ್ಡರ್ ಮತ್ತು ನೆಕ್ ವಿಡ್ತ್ ಎರಡು ಸೇರಿ 5.5 ಇಂಚಿಗೆ ಮಾರ್ಕ್ನ ಹಾಕೋತಾ ಇದ್ದೀನಿ. ಇನ್ನು ಆರ್ಮೋಲ್ ಕೂಡ 6 ಇಂಚಿಗೆ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ನು ಕೂಡ ಮಾರ್ಕ್ ಮಾಡ್ಕೋತೀನಿ. ಜಾಸ್ತಿ ಏನು ಡಿಫ್ರೆನ್ಸಸ್ ಬರೋದಿಲ್ಲ. 4 ಟಕ್ಸ್ ಬ್ಲೌಸಿಂದ ಹಿಡಿದು ಪ್ರಿನ್ಸೆಸ್ ಬ್ಲೌಸ್ಗೆ ಸ್ವಲ್ಪ ಕೆಲವೊಂದು ಚೇಂಜಸ್ ಬರುತ್ತೆ. ಅಲ್ಲಿ 4 ಟಕ್ಸ್ ಬ್ಲೌಸ್ ಬರುತ್ತೆ. ಇಲ್ಲಿ ನಾವು ಈ ರೀತಿ ಪ್ರಿನ್ಸೆಸ್ ಕಟ್ನ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡೋದು ಅಷ್ಟೇ. ಇವಾಗ ಫ್ರಂಟ್ ಡೀಪ್ನು ಕೂಡ ಈ ರೀತಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಫ್ರಂಟ್ ಡೀಪ್ ಆಗಲಿ ಬ್ಯಾಕ್ ಡೀಪ್ ಆಗಲಿ ಕಟ್ ಮಾಡೋದಿಲ್ಲ, ಯಾಕೆಂದರೆ ನಾನು ನೆಕ್ಕಲ್ಲಿ ಡಿಸೈನ್ ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ನೆಕ್ನ ಕಟ್ ಮಾಡ್ತಾ ಇಲ್ಲ. ಈಗ ಬೆಲ್ಟ್ನ ಮಾರ್ಕ್ ಹಾಕೋತಾ ಇದ್ದೀನಿ. ಇದು ಬೆಲ್ಟ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ಈ ರೀತಿ ಕೆಳಗಡೆಯಿಂದ 3.5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಂಡೆ. ಅದಾದಮೇಲೆ ಈ ಸೈಡು 2.5 ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಬೆಲ್ಟ್ ಶೇಪ್ ಕೊಡೋದಕ್ಕೋಸ್ಕರ. ಅದಾದಮೇಲೆ ಈ ರೀತಿ ಒಂದು ಬೆಲ್ಟ್ ಶೇಪ್ನ ಕೂಡ ಡ್ರಾ ಮಾಡಿಕೊಂಡೆ. ಇಷ್ಟಾದಮೇಲೆ ಈಗ ಪ್ರಿನ್ಸೆಸ್ ಕಟ್ನ ಮಾರ್ಕ್ ಹಾಕ್ಕೊಳ್ಳೋಣ. ಸೆಂಟರಿಂದ ಕರೆಕ್ಟಾಗಿ ಈ ರೀತಿ 3.5 ಇಂಚಿಗೆ ಇಲ್ಲಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಚೆಸ್ಟ್ ಸೈಜ್ ಇದಕ್ಕಿಂತ ಕಡಿಮೆ ಇದ್ದರೆ ಒಂದು 1/2 ಇಂಚು ಕಡಿಮೆ ಮಾಡ್ಕೊಬೋದು. ಈಗ 3.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಮೇಲ್ಗಡೆಯಿಂದ ಬಸ್ಟ್ ಪಾಯಿಂಟ್ನ ನೋಡ್ತಾ ಇದ್ದೀನಿ. ಬಸ್ಟ್ ಪಾಯಿಂಟ್ ಬಂದು 10 ಇಂಚಿದೆ. ನಾನಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. 1/2 ಇಂಚ್ ಯಾಕೆ ಎಕ್ಸ್ಟ್ರಾ ಅಂದರೆ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಮಾಡ್ತೀವಿ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಇದಾದಮೇಲೆ ನಾವೇನು 3.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೆ ಅಲ್ವಾ, ಮೇಲೂ ಕೂಡ ಏನು ಬಸ್ಟ್ ಪಾಯಿಂಟ್ ಹತ್ರನೂ ಕೂಡ 3.5 ಇಂಚಿಗೆ ಈ ರೀತಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ಕೆಳಗಡೆ 3.5 ಇಂಚ್ ಮಾರ್ಕ್ ಹಾಕ್ಕೊಂಡಿದ್ನಲ್ವ, ಅಲ್ಲಿಂದ ಮತ್ತೆ 1.5 ಇಂಚಿಗೆ ಈ ರೀತಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. 1.5 ಇಂದ 1.25 2 ಇಂಚ್ವರೆಗೂ ನಾವು ಮಾರ್ಕ್ ಮಾಡ್ಕೊಬೋದು. ನನಗೆ 1.5 ಇಂಚ್ ಸಾಕು ಅನ್ನಿಸ್ತು, ಅದಕ್ಕೋಸ್ಕರ 1.5 ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ಕರೆಕ್ಟಾಗಿ ಈ ರೀತಿ ಒಂದು ಶೇಪ್ನ ಕೊಡಬೇಕಾಗುತ್ತೆ. ಆರ್ಮೋಲ್ವರೆಗೂ ಕೂಡ ಈ ರೀತಿ ಒಂದು ಶೇಪ್ನ ಡ್ರಾ ಮಾಡಿಕೊಂಡು ಅದಾದಮೇಲೆ ಬಸ್ಟ್ ಪಾಯಿಂಟಿಂದ 1.5 ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೂ ಕೂಡ ಈ ರೀತಿ ಫ್ರೀ ಹ್ಯಾಂಡಲ್ಲಿ ಒಂದು ಶೇಪ್ನ ಕೊಡ್ಕೋತಾ ಇದ್ದೀನಿ. ಇಷ್ಟೇ ಪ್ರಿನ್ಸೆಸ್ ಕಟ್ಟಲ್ಲಿ ಬರುವಂಥ ಶೇಪು. ಜಾಸ್ತಿ ಕಷ್ಟ ಏನು ಅನಿಸಲ್ಲ. ಇಷ್ಟು ನಾವು ಶೇಪ್ನ ಕೊಟ್ಕೊಂಡ್ರೆ ಪ್ರಿನ್ಸೆಸ್ ಕಟ್ಟು
ಕರೆಕ್ಟಾಗಿ ಬರುತ್ತೆ. ಸೈಜಲ್ಲಿ ಹೆಚ್ಚು ಕಡಿಮೆ ಇರೋರು ಒಂದು 1/2 ಇಂಚಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಬ್ಲೌಸಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ. ಈ ರೀತಿ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇನ್ನು ಚೆಸ್ಟ್ ಸೈಜ್ನು ಕೂಡ ಇಲ್ಲಿ ಮಾರ್ಕ್ ಹಾಕ್ಕೋತಾ ಇದ್ದೀನಿ. ಚೆಸ್ಟ್ ಸೈಜ್ ಇಲ್ಲಿ 10 ಕಾಲು ಇತ್ತಲ್ವ, 10 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು, ಮತ್ತು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. 1/2 ಇಂಚ್ ಎಕ್ಸ್ಟ್ರಾ ಯಾಕೆ ಅಂದರೆ ಇಲ್ಲೇನು ನಾವು ಕಟ್ ಮಾಡ್ತೀವಲ್ವ, ಇದನ್ನ ಜಾಯಿಂಟ್ ಮಾಡೋದಕ್ಕೆ ಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡೆ. ಇನ್ನು ಸೊಂಟದ ಭಾಗದಲ್ಲೂ ಕೂಡ ನಾವೇನು ಪ್ರಿನ್ಸಸ್ ಕಟ್ ಮಾಡೋದಕ್ಕೆ ಅಂತ ಶೇಪ್ ಕೊಟ್ಟಿದ್ದೀವಿ ಅಲ್ವಾ, ಆ ಸ್ಟಿಚಿಂಗ್ ಮಾರ್ಜಿನ್ನು ಕೂಡ ಸೇರಿಸಿ ನಾವಿಲ್ಲಿ ಸೊಂಟದ ಭಾಗದಲ್ಲಿ ತೊಗೊಬೇಕಾಗುತ್ತೆ. ಇಷ್ಟೇ ಮಾರ್ಕಿಂಗ್ ಬರುವಂಥದ್ದು ಪ್ರಿನ್ಸಸ್ ಕಟ್ ಬ್ಲೌಸ್ನಲ್ಲಿ. ಇನ್ನು ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ನೋಡ್ತಾ ಹೋದರೆ ವಿತೌಟ್ ಬೆಲ್ಟ್ ಕೂಡ ಬರ್ತಾ ಹೋಗುತ್ತೆ. ಆ ರೀತಿ ಬ್ಲೌಸ್ದು ಮಾರ್ಕಿಂಗ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಇದಿಷ್ಟೇ ಮಾರ್ಕಿಂಗು. ಈಗೇನು ಮಾರ್ಕ್ ಹಾಕ್ಕೊಂಡಿರೋ ಅಷ್ಟನ್ನು ಕೂಡ ಕಟ್ ಮಾಡಿ ತೆಕ್ಕೋತೀನಿ. ನಾನು ಮುಂಚೆನೇ ಹೇಳ್ದಂಗೆ ಇಲ್ಲಿ ನಾನು ನೆಕ್ ಪಾರ್ಟ್ನ ಕಟ್ ಮಾಡ್ತಾ ಇಲ್ಲ. ನೆಕ್ ಪಾರ್ಟ್ ಒಂದ್ಬಿಟ್ಟು ಇನ್ನು ಮಿಕ್ಕಿರೋ ಅಷ್ಟು ಮಾರ್ಕಿಂಗ್ನು ಕೂಡ ಕಟ್ ಮಾಡ್ಕೋತೀನಿ. 4 ಟಕ್ಸ್ ಬ್ಲೌಸ್ ಏನಿದೆ ಅದಕ್ಕಿಂತಲೇ ಈಸಿ ಅಂತಲೇ ಹೇಳ್ಬೋದು. ಇಲ್ಲಿ ಮಾರ್ಕಿಂಗ್ ಕೂಡ ಕಡಿಮೆನೇ ಬರುತ್ತೆ ಮತ್ತು ಬೇಗನೆ ಸ್ಟಿಚ್ ಕೂಡ ಮಾಡಿಬಿಡ್ಬೋದು ಈ ಪ್ರಿನ್ಸಸ್ ಕಟ್ ಬ್ಲೌಸ್ನ. ಏಕೆಂದರೆ 4 ಟಕ್ಸ್ ಬ್ಲೌಸಲ್ಲಿ ಟಕ್ಸ್ಗಳು ಬೇರೆ ಹಿಡಿಯೋದು ಬೇರೆ ಇರುತ್ತೆ ಅಲ್ವಾ. ಇದರಲ್ಲಾದರೆ ನಾವೇನು ಶೇಪ್ ಕಟ್ ಮಾಡಿರ್ತೀವಿ ಅದನ್ನು ಜಾಯಿಂಟ್ ಮಾಡಿಕೊಂಡ್ರೆ ಮುಗೀತು, ಅಷ್ಟೇ. ತುಂಬ ಈಸಿನೇ ಇರುತ್ತೆ. ಮತ್ತು ಇವಾಗಂತೂ ಎಲ್ಲರೂ ಈ ಪ್ರಿನ್ಸಸ್ ಕಟ್ ಬ್ಲೌಸ್ನೇ ಕೇಳ್ತಾರೆ, ಇದನ್ನೇ ಸ್ಟಿಚ್ ಮಾಡಿಕೊಡಿ ಅಂತ. ಒಂಥರ ಟ್ರೆಂಡಿಂಗಲ್ಲಿದೆ ಈ ಬ್ಲೌಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ವೇರ್ ಮಾಡಿದಾಗ್ಲೂ. ಇವಾಗ ಅಷ್ಟನ್ನು ಕೂಡ ಕಟ್ ಮಾಡ್ಕೊಂಡಿದ್ದಾಗಿದೆ ಪ್ರಿನ್ಸಸ್ ಕಟ್ ಬ್ಲೌಸು. ಫ್ರಂಟ್ ಪಾರ್ಟ್ ಇಷ್ಟೇ. ಸ್ಲೀವ್ಸ್ ಕಟ್ಟಿಂಗಲ್ಲೂ ಕೂಡ ಯಾವುದೇ ಚೇಂಜಸ್ ಬರೋದಿಲ್ಲ. ಸೇಮ್ ನಾವೇನು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತೀವಿ ಅದೇ ರೀತಿ ಸ್ಲೀವ್ಸ್ನು ಕೂಡ ಕಟ್ ಮಾಡ್ಕೊಂಬಿಡ್ಬೋದು. ಇದಿಷ್ಟು ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಮೆಥಡು. ಇದು ಫ್ರಂಟ್ ಪಾರ್ಟ್. ಇನ್ನು ಮತ್ತು ಇದು ಬ್ಯಾಕ್ ಪಾರ್ಟು. ಇನ್ನು ಸ್ಲೀವ್ಸು ಕೂಡ ಅಷ್ಟೇ. ಸ್ಲೀವ್ಸ್ ಕಟ್ಟಿಂಗ್ ಇಲ್ಲಿ ತೋರಿಸಿಲ್ಲ, ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.